ಸ್ಟಾರ್ಟೇ ಶಿಪ್ ಹೊರಗಡೆಯಿಂದ ಮಾಡುವ. ಈ ಪೋರ್ಟ್ ಬಂದು ಅನಾದಿ ಕಾಲದಿಂದನೂ ಫೇಮಸ್. ಅದೇ ಈ ಕುಶದಾಸಿ. ವೆಲ್ಕಮ್ ಟು ಟರ್ಕಿ. ಇಂಡಿಯಾದಿಂದ ಸರಿಸುಮಾರು 5300 ಕಿಲೋಮೀಟರ್ ದೂರದಲ್ಲಿದ್ದೇವೆ. ಸ್ಟಾರ್ಟಿಂಗ್ಲೇ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಟರ್ಕಿಸ್ ಫೇಮಸ್ ಫುಡ್, ಜುವೆಲರೀಸ್ ಹಾಗೆ ಕ್ಲೋತ್ ಶಾಪ್ನ ಇಟ್ಟಿದ್ದಾರೆ. ನೀವಿಲ್ಲಿ ಲೋಕಲ್ ಬಜಾರ್ಗಳನ್ನ ನೋಡ್ಬೋದು. ಬಟ್ಟೆ, ಶೂಸ್ನೆಲ್ಲ ನೋಡಿದ್ರೆ ಫಸ್ಟ್ ಕಾಫಿ ಅನ್ಸುತ್ತೆ. ಇಷ್ಟೆಲ್ಲ ನೋಡಿದ ನನಗೆ ಇಷ್ಟ ಆಗಿದ್ದು ಮಾತ್ರ ಈ ಯುನಿಕ್ ಆಗಿರೋ ಚೆಸ್ ಬೋರ್ಡ್. ಪೋರ್ಟ್ ಒಳಗಡೆ ಮಾತ್ರ ಅಲ್ಲ, ಹೊರಗಡೆನೂ ವ್ಯೂ ಸಖತ್ತಾಗಿದೆ. ಸ್ಟಾರ್ಟಿಂಗ್ಲೇ ನಂಗೆ ಸಿಕ್ಕಿದ್ದು ಕಿಡ್ಸ್ ಪ್ಲೇ ಗ್ರೌಂಡ್. ನಾನು ಬಂದಿದ್ದ ಟೈಮ್ ಮಧ್ಯಾಹ್ನ ಆಗಿದ್ದರಿಂದ ಇಲ್ಲಿ ಯಾರೂ ಇರಲಿಲ್ಲ. ಬಿಸಿಲೇನೋ ತುಂಬಾನೇ ಇತ್ತು, ಆದರೆ ಗಾಳಿಲಿ ಚಳಿ ಇರೋದ್ರಿಂದ ಅಷ್ಟೇನು ಫೀಲ್ ಆಗಿಲ್ಲ. ಹವಾಮಾನ, ವಾತಾವರಣ ಜೊತೆ ಪೀಸ್ ಸಹ ಚೆನ್ನಾಗಿತ್ತು. ಸುತ್ತ ನೋಡಿ ಸಮುದ್ರದ ಕಿನಾರೆ ಹತ್ತ ಬಂದ ನನಗೆ ಸಿಕ್ಕ ದ್ವೀಪವೇ ಇದು ಈ ಪೀಸನ್ ಐಲ್ಯಾಂಡ್. ಕುಸುದಾಸಿಗೆ ಬಂದಂಥ ಟೂರಿಸ್ಟ್ ಇದರಲ್ಲೇ ಟೈಮ್ ಸ್ಪೆಂಡ್ಗೆ ರೈಡ್ ಹೋಗ್ತಾರೆ. ಕುಸುದಾಸಿ ಹಿಸ್ಟ್ರಿ ಹೆವಿ ಇದೆ, ಬಟ್ ಈಗ ಈ ಬೀಚ್ ನೋಡಿ ಚೆನ್ನಾಗಿದೆ. ಪೈರೇಟ್ಸ್ನಿಂದ ತಮ್ಮನ್ನು ತಾವು ಡಿಪೆಂಡ್ ಮಾಡ್ಕೊಡ್ಲಿಕ್ಕೆ ಕ್ರಿಯೇಟ್ ಮಾಡಿದ ಐಲ್ಯಾಂಡೇ ಈ ಪೀಸನ್ ಐಲ್ಯಾಂಡ್. ನಾನು ಇಲ್ಲಿವರೆಗೂ ಬರೋದು ಅಂತ ಅಂದ್ಕೊಂಡಿದ್ದಾಗಿತ್ತು. ಮೇಲ್ಗಡೆ ಸ್ಟ್ಯಾಚ್ಯೂ ಯಾರ್ದು ಅಂತಲೂ ನೋಡುವ. ಈ ಥರ ವ್ಯೂಸ್ ಲೈವಲ್ಲೇ ನೋಡೋಕೆ ಚಂದ. 16 ಜುಲೈ 2005ರಲ್ಲಿ ಇಲ್ಲೊಂದು ಟೆರರಿಸಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸಂಜೆ 5:15ಕ್ಕೆ ಆದ ಆ ಘಟನೆ ಇಲ್ಲಿನ ಈ ಪ್ಲೇಸ್ಗೆ ಒಂದು ಕಪ್ ಚುಕ್ಕೆ ಆಗಿದೆ. ಮೇಲ್ಗಡೆಯಿಂದ ಒಂದು ಅದ್ಭುತ ವ್ಯೂ ನೋಡಿ ನನ್ನ ಜೊತೆ ಇದ್ದವ್ರಿಗೆ ಬಾಯ್ ಮಾಡಿ ಹಂಗೆ ವಿಲಾ ಹತ್ರ ಬಂದೆ. ಟರ್ಕಿ ಅಲೆಕ್ಸಾಂಡರ್ ದ ಗ್ರೇಟ್ ಆದಮೇಲೆ ಒಟ್ಟಮನ್ ಎಂಪೈರ್ನ ಆಳ್ವಿಕೆಯಲ್ಲಿತ್ತು. 1923ರಲ್ಲಿ ಮುಸ್ತಫಾ ಕೆಮಲ್ ಅಟಾಟುರ್ಕ್ ಹಾಗೆ ಮುಂತಾದವರಿಂದ ಇಂಡಿಪೆಂಡೆಂಟ್ ಆಗಿ ರಿಪಬ್ಲಿಕ್ ಆಫ್ ಟರ್ಕಿ ಆಯಿತು. ಹಂಗೆ ಒಂದ್ಸಲ ವ್ಯೂ ನೋಡ್ತಾ ಬಾಯ್ ಬಾಯ್.